ಈಗ ಒಂದು ಚೂರು ಶೇರ್ ಮಾರುಕಟ್ಟೆ ಏನು ಹೇಳ್ತಾ ಇದೆ ಅಂತ ತಿಳಿಯುವ ಸಮಯ. ಇನ್ವೆಸ್ಟ್ ಮಾಡ್ತಾ ಇರೋರು ಪ್ರತಿದಿನ ಅದ್ರ ಬಗ್ಗೆ ಅಪ್ಡೇಟ್ ಪಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಹಾಗಾದ್ರೆ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಎಷ್ಟಕ್ಕೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ನಿನ್ನೆ ನಿಫ್ಟಿ ಸೆನ್ಸೆಕ್ಸ್ ಏನು ಹೇಳ್ತಾ ಇದ್ದು ಅನ್ನೋದನ್ನ ನೋಡೋಣ. ನಿನ್ನೆ ಆಕ್ಚುಲಿ ಬೆಳಗ್ಗೆ ಆರಂಭ ಆದಾಗ ಮೈನಸ್ನಲ್ಲಿತ್ತು, ಆದರೆ ಪ್ಲಸ್ ಅನ್ನೋ ಖುಷಿ ಸಿಕ್ಕಿದೆ. 24,821.10ಗೆ ಕ್ಲೋಸ್ ಆಗಿದೆ. ಆದರೆ ಪ್ಲಸ್ 140.20ಗೆ ಕ್ಲೋಸ್ ಆಗಿರೋದು ಸ್ವಲ್ಪ ಸಮಾಧಾನದ ವಿಷಯ. ನಿಫ್ಟಿ ಪ್ಲಸ್ ಆಯಿತು ಅಂದರೆ ಸೆನ್ಸೆಕ್ಸ್ ಕೂಡ ಪ್ಲಸ್ ಇರುತ್ತೆ. 81,337.95ಕ್ಕೆ ನಿನ್ನೆ ಕ್ಲೋಸ್ ಆಗಿದೆ. ಸೊ ಪ್ಲಸ್ 446.93ಕ್ಕೆ ನಿನ್ನೆ ಸಮಾಧಾನಕರವಾಗಿ ಮಾರ್ಕೆಟ್ ಶೇರ್ ಕ್ಲೋಸ್ ಆಗಿದೆ. ಇನ್ನು ನಿನ್ನೆಯ ಮಾರ್ಕೆಟ್ ಮ್ಯಾಟರ್ನಲ್ಲಿ ಪ್ಲಸ್ ಪಡೆದಿರುವಂತಹ ಟಾಪ್ 5 ಕಂಪನಿಗಳು ಯಾವ್ಯಾವುವು ಅಂತ ನೋಡೋಣ. ಅಂದರೆ ಅವರ ಶೇರ್ಗಳಲ್ಲಿ ಏರಿಕೆ ಯಾವ್ಯಾವುದಕ್ಕೆ ಕಂಡಿದೆ ಅಂತ. IIFL ಕ್ಯಾಪಿಟಲ್ ಸರ್ವಿಸ್, ಅಪಾರ್ ಇಂಡಸ್ಟ್ರೀಸ್, ಪರದೀಪ್ ಫೋಸ್ಪಾ, ಅರವಿಂದ್ ಫ್ಯಾಷನ್ಸ್ ಹಾಗೆ ನೆಟ್ ವೆಬ್ ಟೆಕ್ನಾಲಜಿ, ಈ 5 ಕಂಪನಿಗಳು ಏರಿಕೆ ಕಂಡಿವೆ. ಏರಿಕೆ ಕಂಡಿದ್ದನ್ನು ನೋಡಿದ್ದಾಯ್ತು. ಈಗ ಇಳಿಕೆ ಕಂಡಿರೋ ಕಂಪನೀಸ್ ಯಾವ್ಯಾವುದು ಅನ್ನೋದನ್ನ ನೋಡ್ತಾ ಹೋಗೋಣ. ಟಾಪ್ 5 ಕಂಪನಿಗಳು ಯಾವ್ಯಾವುದು ಇಳಿಕೆ ಕಂಡಿವೆ ಅಂತ. ಝೆನ್ ಟೆಕ್ನಾಲಜಿ, ಹೋಮ್ ಫಸ್ಟ್ ಫೈನಾನ್ಸ್, ಪರಾಸ್ ಡಿಫೆನ್ಸ್, SBFC ಫೈನಾನ್ಸ್ ಹಾಗೆ ಲಕ್ಷ್ಮಿ ಆರ್ಗ್ಯಾನಿಕ್ ಇಂಡಸ್ಟ್ರಿ, ಈ 5 ಇಂಡಸ್ಟ್ರಿಗಳು ನಿನ್ನೆ ಇಳಿಕೆ ಕಂಡಿವೆ. ಇನ್ನೊಂದು ಖುಷಿಯ ಸುದ್ದಿ ನಿಮಗೆ ಕೊಡುವ ಸಮಯ ಇದು. ಯಾಕಂದ್ರೆ ಆಗಸ್ಟ್ ತಿಂಗಳಲ್ಲಿ RBI ಜನರಿಗೆ ಗುಡ್ ನ್ಯೂಸ್ ಕೊಡೋ ಸಾಧ್ಯತೆ ಇದೆ. ಅದರಲ್ಲೂ ಬಡ್ಡಿ ದರ ಮತ್ತು GST ದರದ ಬಗ್ಗೆ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಆಗಸ್ಟ್ ಮೊದಲ ವಾರದಲ್ಲೇ ಬಡ್ಡಿ ದರದ ಬಗ್ಗೆ ನಿರ್ಧಾರ ಘೋಷಿಸುತ್ತಂತೆ. ಇನ್ನು GST ಕೌನ್ಸಿಲ್ ಸಭೆ ಕೂಡ ನಡೆಯಲಿದ್ದು, ಅದಾದ ಮೇಲೆ ಸ್ಲ್ಯಾಬ್ಗಳಲ್ಲಿ ಬದಲಾವಣೆ ಆಗೋ ನಿರೀಕ್ಷೆ ಇದೆ. ಸೊ ಆಗಸ್ಟ್ ತಿಂಗಳಲ್ಲಿ RBI ಜನರಿಗೆ ಗುಡ್ ನ್ಯೂಸ್ ಕೊಡೋ ಸಾಧ್ಯತೆ ಇದೆ. ಹಣದುಬ್ಬರ ದಿನದಿಂದ ದಿನಕ್ಕೆ ಇಳಿಕೆ ಹಿನ್ನೆಲೆಯಲ್ಲಿ ಬಡ್ಡಿ ದರದಲ್ಲಿ ಇಳಿಸೋದಕ್ಕೆ RBI ಚಿಂತನೆ ನಡೆಸಿದೆ. ಆಗಸ್ಟ್ 4ರಿಂದ 6ರವರೆಗೆ RBIನ ಮಹತ್ವದ ಸಭೆ ನಡೆಯುತ್ತೆ. ಅದರಲ್ಲಿ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋ ಮಾಹಿತಿ ಇದೆ. 12% ಟ್ಯಾಕ್ಸ್ ಸ್ಲ್ಯಾಬ್ ತೆಗೆದುಹಾಕೋ ನಿರೀಕ್ಷೆ ಇದೆ. 5% ಮತ್ತು 18% ಸ್ಲ್ಯಾಬ್ನಲ್ಲಿ ಸ್ವಲ್ಪ ಪರಿಷ್ಕರಣೆ ಮಾಡೋ ಸಾಧ್ಯತೆಯೂ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.